A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಒಳ ಮೀಸಲಾತಿ ಬೆಂಗಳೂರಿನ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ತೆರಳಿದ ಮಾದಿಗ ಮುಖಂಡರು ಒಳ ಮೀಸಲಾತಿ ಜಾರಿಯಲ್ಲಿ ಆಗುತ್ತಿರುವ ವಿಳಂಬವನ್ನು ಖಂಡಿಸಿ ಇಂದು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಇಲ್ಲಿನ ಮಾದಿಗ ಸಮುದಾಯದ ಮುಖಂಡರುಗಳು ತೆರಳಿದರು. ಈ ವೇಳೆ ಮಾತನಾಡಿದ ಮಾದಿಗ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ ಮಾತನಾಡಿ, ಒಳ ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಬಿದ್ದರೂ ಒಳ ಮೀಸಲಾತಿಯಡಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ನಡೆಯದಿರುವುದು ಬೇಸರದ ಸಂಗತಿ. ಸರ್ಕಾರ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ದ್ರೋಹ ಎಸಗಿದೆ. ಸಮುದಾಯದ 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೂ ಅಪಮಾನ ಮಾಡಿದೆ ಎಂದರು. ಚುನಾವಣೆಗೂ ಮುನ್ನ ಒಳ ಮೀಸಲಾತಿ ಜಾರಿಗೆ ಬದ್ಧ ಎಂದು ಆಶ್ವಾಸನೆ ನೀಡಿದ್ದ ಕಾಂಗ್ರೆಸ್ ಮಾತು ತಪ್ಪಿದೆ. ಅಧಿಕಾರಕ್ಕೆ ಬಂದ ಮೊದಲ 2 ವರ್ಷ ಒಳ ಮೀಸಲಾತಿ ಜಾರಿಗೆ ಮುಂದಾಗದ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಮಣಿದು ಒಳ ಮೀಸಲಾತಿ ಜಾರಿಗೆ ಮುಂದಾಗಿದೆ. ಆದರೆ ಒಳ ಮೀಸಲಾತಿ ಅಡಿಯಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲು ನಿರಾಕರಿಸಿರುವುದು ಖಂಡನೀಯ ಎಂದರು. ಸಂವಿಧಾನ ಅಂಬೇಡ್ಕರ್ ಪರ ಎಂದು ಹೇಳಿಕೊಳ್ಳುವ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ PM ನರಸಿಂಹಯ್ಯ, ಶ್ರೀನಿವಾಸ್, ಶಿವಾನಂದ, ಹೆಬ್ಬರಿ ನಾರಾಯಣಸ್ವಾಮಿ, TG ಪುನೀತ್, ಕದಿರಪ್ಪ, ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ದಂಡೋರ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಏನು ನಾವು ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ 35 ವರ್ಷಗಳಿಂದ ಹೋರಾಟ ಮಾಡಿಕೊಂಡಿರ್ತಕ್ಕಂಥ ಪ್ರತಿಫಲವಾಗಿ ಏನು ನಾಗಮೋಹನ್ ದಾಸ್ ಅವರ ವರದಿಯನ್ನು ಇವತ್ತು ನಮ್ಮ ರಾಜ್ಯಪಾಲರ ಅಂಕಿತಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕಳಿಸಿದರು. ಆದರೆ 26ನೇ ತಾರೀಕು ಈ ತಿಂಗಳಲ್ಲಿ ಅವರು ಸಹಿಯನ್ನು ಹಾಕಿ ಒಳ ಮೀಸಲಾತಿಯನ್ನು ಮಾಡಬಹುದು ಅಂತೇಳ್ಬಿಟ್ಟು ರಾಜ್ಯಪಾಲರ ಅಂಕಿತವನ್ನು ಆಗಿದೆ. ಆದರೆ ಅವರು ಪಟ್ಟಬದ್ಧ ಹಿತಾಸಕ್ತಿಗಳಿಂದ ರಾಜಕಾರಣಿಗಳ ಬಲಿಷ್ಠರ ರಾಜಕಾರಣಿಗಳಿಂದ ಅವರು ಮನವೊಲಿಸಿ ಅವರಿಗೆ ಗೌರವ ಕೊಟ್ಕೊಂಡು ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ವಾಸ್ತವಾಂಶ. ನಾವು ಹೇಳ್ತಾ ಇರೋದು 35 ವರ್ಷದಿಂದ ಹೋರಾಟದ ಪ್ರತಿಫಲವಾಗಿ ನಾಗಮೋಹನ್ ದಾಸ್ ಅವರು ಬಂದಿರೋದು ಸತ್ಯಾಂಶ ಇದೆ. ಏನು ಇವತ್ತು ಅವರು ಒಳಗಡೆ ಒಳಸಂಚು ಮಾಡಿಕೊಂಡು 56,432 ಉದ್ಯೋಗಗಳನ್ನು ಬ್ಯಾಕ್ಲಾಗ್ ಉದ್ಯೋಗಗಳನ್ನು ತುಂಬೋದಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ಕೈವಾಡ ಆಗಿರೋದು ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಇದ್ರ ಜೊತೆಗೆ ಸಿದ್ದರಾಮಯ್ಯನವರು. ಅವರು ನಾವೆಲ್ಲರೂ ಏನು ಒಕ್ಕೂಟದ ವತಿಯಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ನಮ್ಮ ಸಮುದಾಯದ KH ಮುನಿಯಪ್ಪನವರು, HIನವರು, ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ ಅವರು ಎಲ್ಲರೂ ಒಂದು ಸಭೆಯನ್ನು ಕರೆದು ಅವರು ತೀರ್ಮಾನವನ್ನು ತಗೊಂಡಿದ್ದಾರೆ. ಏನು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಪ್ರಕಾರ ನಾಗಮೋಹನ್ ದಾಸ್ ಏನಿದೆ ಅದನ್ನು ಜಾರಿ ಮಾಡಿ ಅದರ ಪ್ರಕಾರ 56,432 ಉದ್ಯೋಗಗಳನ್ನು ಫುಲ್ಫಿಲ್ ಮಾಡಿ. ಇಲ್ಲವಾದರೆ ಮಾದಿಗರ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಬೇಕಾಗ್ತದೆ. ಇವತ್ತು ನಾವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ, ಕನಿಷ್ಠ ಏನು ನಮ್ಮ ಪದವೀಧರರು ಹೇಳ್ದಂಗೆ ಕನಿಷ್ಠ ಪಕ್ಷ ನಾವು ಇವತ್ತು ಸಾಮಾನ್ಯ ಜನರು ಇವತ್ತು ಲೀಡರ್ಗೆ ಮಾತ್ರ ಸೇರ್ತಾ ಇದ್ದೀವಿ. ಬೆಂಗಳೂರಿಗೆ ಲೀಡರ್ಗೆ ಮಾತ್ರ ಸೇರೋದಕ್ಕೆ ಆವಾಗಲೇ ವಿಜಿಲೆನ್ಸ್ ರಿಪೋರ್ಟಲ್ಲಿ ಬೆಂಗಳೂರು ಬಂದು ಅಂತ ಕರೆ ಮಾಡ್ತಾ ಇದ್ದಾರೆ. ಅವರು ಎಲ್ಲ ವೈನ್ಸು ಸಹ ಏನು ಬಾರ್ಗಳೆಲ್ಲನೂ ಬಂದ್ ಮಾಡಿದ್ದಾರೆ. ರಸ್ತೆಗಳೆಲ್ಲ ಅವರೇ ವಾಲಂಟ್ರಿಯಾಗಿ ಬಂದ್ ಮಾಡ್ಕೊಂಡಿದ್ದಾರೆ. ನಾವೇನಾದರೂ ಮನಸ್ಸು ಮಾಡಿದ್ರೆ ಬೆಂಗಳೂರಲ್ಲಿ 10 ಲಕ್ಷಕ್ಕಿಂತ ಇನ್ನೂ ಒಂದು ಜನ ಸೇರಿ ಅಲ್ವಲ್ಕಲ್ಲು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾ ಮುಖಾಂತರ ಮತ್ತು ನಾವು ಏನಿವತ್ತು ಫ್ರೀಡಮ್ ಪಾರ್ಕ್ ಭಾಗವಹಿಸುವ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ನಮಗೆ ಒಳ ಮೀಸಲಾತಿ ವರ್ಗೀಕರಣ ನೀವೇನಾದರೂ ಮಾಡದೇ ಇದ್ದ ಪಕ್ಷದಲ್ಲಿ ನಿಮ್ಮ ಪಕ್ಷವನ್ನು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೀವಿ. ಏನು ನೀವು ತೀರ್ಮಾನ ತಗೊಂಡದೇ ಇದ್ದ ಪಕ್ಷದಲ್ಲಿ ನಾವು ಒಟ್ಟಿಯಾಗಿ ಏನು ಒಕ್ಕೂಟದ ವತಿಯಿಂದ, ವಿದ್ಯಾರ್ಥಿಗಳ ವತಿಯಿಂದ, ಪದವೀಧರರ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿದ್ದಾರೆ. ಇದು ನೀವು ಮನಸ್ಸು ಮಾಡಿಕೊಂಡು ಒಳ ಮೀಸಲಾತಿ ವರ್ಗೀಕರಣ ಆದಷ್ಟು ಬೇಗ 28ನೇ ತಾರೀಕು ಏನು ಗಡುವು ಕೊಟ್ಟಿದ್ದೀರಿ ಆ ಗಡುವಿಗೆ ನಾವು ಬದ್ಧರಾಗಿದ್ದೀವಿ. KH ಮುನಿಯಪ್ಪನವರು ಸಹ ಹೇಳಿದ್ದಾರೆ, ಒಳ ಮೀಸಲಾತಿ ಸರ್ಕಾರ ಮಾಡುತ್ತೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಮಾತುಗಳು ಸಹ ಕೆಲವರು ಇವತ್ತು ನಮ್ಮ ಸಮುದಾಯದವರು 27ನೇ ತಾರೀಕು ಕಾದು ನೋಡಿದ್ದಾರೆ.
27ನೇ ತಾರೀಕು ಅಂತಿಮ ಏನಾದರೂ ಮಾಡದೇ ಇದ್ದ ಪಕ್ಷದಲ್ಲಿ ಎಲ್ಲ ತಾಲೂಕುಗಳು ಬಂದಾಗುತ್ತೆ, ಎಲ್ಲ ಶಾಸಕರ ಮನೆಗಳ ಮುಂದೆ ನೇಣು ಹಾಕ್ಕೊಳ್ತಾರೆ, ಮಾದಿಗರ ಶಕ್ತಿ ಅನ್ನೋದು ಪ್ರದರ್ಶನ ಮಾಡುತ್ತಾರೆ. ಇಡೀ ಚರಿತ್ರೆ, ಐತಿಹಾಸಿಕ ಚರಿತ್ರೆ ಏನು ತೀರ್ಪಾಗಿದೆ, ಆ ಐತಿಹಾಸಿಕ ತೀರ್ಪು ಮಾದಿಗರ ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿಯನ್ನು ಇದು ಸಹ ಏನು ಪಠ್ಯಪುಸ್ತಕಗಳಲ್ಲಿ ಚರಿತ್ರೆಯಾತ್ಮಕ ಒಂದು ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀವಿ. ಈ ಒಂದು ನಮ್ಮ ಚಿಂತಾಮಣಿ ತಾಲೂಕಿನ ಏನು ನಮ್ಮ ಯುವ ಪದವೀಧರರು ಏನು ಎಂಬ್ರಾಯ್ಡಲ್ಲಿ ಇಬ್ರಿ ಶಿವಕುಮಾರ್ ಅವರು ಮತ್ತು ಶಿವಾನಂದ್ ಅವರು ಎಲ್ಲರೂ ಊಟದ ವ್ಯವಸ್ಥೆಗಳು ಸಹ ಮಾಡ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕು ಕಮಿಟಿ ಪದಾಧಿಕಾರಿಗಳು ಮತ್ತು ಎಲ್ಲರೂ ಸಹ ನಮ್ಮ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಕೋಲಾರ ಜಿಲ್ಲೆಗಳಿಂದ ಸಹ ಏನು ಇವಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಪದವೀಧರ ಹೋಗ್ತಾ ಇದ್ದಾರೆ. ಎಲ್ಲರೂ ಬರಬೇಕು ಮತ್ತು ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಯಶಸ್ಸು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಸ್ವಲ್ಪ ಪ್ರಾಣನ ಬಿಟ್ಟಿದ್ದಾರೆ, ಆದರೆ ಈ ಸರ್ಕಾರಗಳು ತಲೆ ಕೆಡಿಸ್ಕೊಂಡಿಲ್ಲ. ಈ ಸರ್ಕಾರಗಳು ಎಲ್ಲ ಸರ್ಕಾರಗಳು ನಮ್ಮನ್ನು ಮೂಗಿಗೆ ಬೆಣ್ಣೆ ಒರೆಸುವಂಥ ಕೆಲಸವನ್ನು ಮಾಡ್ತಾರೆ ಬಿಟ್ಟರೆ ವರ್ಗೀಕರಣ ಮಾಡಲೇ ಇಲ್ಲ. ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಬರೀ ನಮ್ಮನ್ನು ದಿಕ್ಸಪ್ಪುವಂಥ ಕೆಲಸ ಆಗ್ತಾಯಿದೆ ಬಿಟ್ಟರೆ ನಮ್ಗೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಬಟ್ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ, ಸ್ವಾಮಿ ನಾಗಮೋಹನ್ ದಾಸ್ ವರದಿಯನ್ನು ಮಾಡಿದಂಥವ್ರು ಯಾರು? ನಾಗಮೋಹನ್ ದಾಸ್ ವರದಿ ಕಮಿಟಿಯನ್ನು ಮಾಡೋ ಉದ್ದೇಶ ಏನು? ಆ ಮಾಡಿದಂಥವ್ರು ನೀವೇ, ಅದಕ್ಕೆ ಹಣ ಖರ್ಚು ಮಾಡಿದಂಥವ್ರು ನೀವೇ, ಅಲ್ಲಿಗೆ ಒಂದು ಸಮಿತಿಯನ್ನು ಮಾಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಹಾಗಾದರೆ ಪಾಪ ನಾಗಮೋಹನ್ ದಾಸ್ ಅವರು ಸುಮಾರು 2 ತಿಂಗಳ ಕಾಲ ರಿಸರ್ಚ್ ಮಾಡಿ ಒಂದು ವರ್ಗೀಕರಣ ಕೊಟ್ಟು ಕೆಳ ಸಮುದಾಯಗಳಾಗಿರುವಂತಹ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಕೊಡಬೇಕು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಹಿಂದೆ ಉಳಿದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಅದನ್ನು ನೀವು ಒಪ್ಕೊಂಡಿದ್ದೀರಾ, ಆದರೆ ನೀವು ಅದನ್ನು ಜಾರಿ ಮಾಡುವಂಥದ್ದಕ್ಕೆ ಮೀನಮೇಷ ಮಾಡ್ತಾ ಇದ್ರಲ್ಲ, ಇದು ನಿಮಗೆ ಶೋಭೆ ತರುವಂಥ ವಿಚಾರನ? ಇದು ನಿಜವಾಗ್ಲೂ ಹೇಳ್ತೀನಿ, ಬರುವಂಥ ದಿನಗಳಲ್ಲಿ ಈ ಮಾದಿಗರ ಶಾಪ ಅಂತೂ ನಿಮಗೆ ತಟ್ಟುತ್ತೆ. ನೋಡ್ರಿ, ನೀವೆಲ್ಲ ಬೇಕಾದ್ರೂ ರಿಸರ್ಚ್ ಮಾಡ್ಕೊಳ್ಳಿ. ಈ ಕರ್ನಾಟಕದಲ್ಲಿ, ಇಂಡಿಯಾದಲ್ಲೇ ಮಾದಿಗರು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾರೆ. ಅದು ನಿಮಗೂ ಗೊತ್ತು. ಆದರೆ ಭಾಳ ಬಿಟ್ಟರೆ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರು, ಬುದ್ಧ, ಬಸವ, ಅಂಬೇಡ್ಕರ್, ಫುಲೆ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರಲ್ಲ, ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರಲ್ಲಿ ನಿಮ್ಗೆ ಏನಾಗಿದೆ? ಎಸ್ಪೆಷಲಿ ವಿಶೇಷವಾಗಿ HC ಮಾದೇವಪ್ಪರು, ಡಾಕ್ಟರ್ ಜಿ ಪರಮೇಶ್ವರು, AICC ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರಲ್ಲ, ನೀವೆಲ್ಲ ನಮ್ಮದೇ ಸಮುದಾಯದವರು. ಮಾತೆತ್ತಿದ್ರೆ ಬೆಳಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಒಳ ಮೀಸಲಾತಿ ವರ್ಗೀಕರಣ ಏನು? ಇದರಲ್ಲಿ ಮಾದಿಗರಿಗೆ ನೋಡಿ, ಒಳ ಮೀಸಲಾತಿ ಕೊಡೋದ್ರಿಂದ, ಮೊನ್ನೆ ಯಾರ್ದೋ ಒಂದು ಪ್ರಶ್ನೆ ನೋಡಿದೆ, ಒಳ ಮೀಸಲಾತಿ ಕೊಡೋದ್ರಿಂದ ಸಮುದಾಯಗಳಿಂದ ವರ್ಗೀಕರಣ ಡಿವೈಡ್ ಮಾಡ್ದಂಗೆ ಅಂತ ಹೇಳ್ತಾರಲ್ಲ. ಸ್ವಾಮಿ, ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ನೋಡಿ, ನಾನೊಬ್ಬ ವಿದ್ಯಾವಂತನಾಗಿ ನಮ್ಮ ಮನೆಗೆ 4 ಜನ ತಂದೆಗೆ ಅಣ್ಣ ತಮ್ಮಂದ್ರಲ್ಲಿ ಇಟ್ಕೊಡೆ, 4 ಜನ 4 ಎಕರೆ ಜಮೀನಿದೆ ಹಂಚ್ಕೊಡ್ತೀನಿ ಅದ್ರಲ್ಲಿ ತಪ್ಪೇನ್ರಿ? ಈಗ ದೊಡ್ಡವನು 3 ಎಕರೆ ತಗೊಂಡು ಉಳಿದಿರೋನ್ಗೆ 1 ಎಕರೆ ಕೊಟ್ಟರೆ ಅನ್ಯಾಯ ಆಗುತ್ತೆ. 4 ಜನ ಅಣ್ಣ ತಮ್ಮಂದ್ರು, ಆ 4 ಜನ ಮಕ್ಕಳು, 4 ಎಕರೆ ಜಮೀನಿದೆ. ನಾವು ಕೇಳ್ತಾ ಇರೋದು 4 ಎಕರೆ ಜಮೀನಲ್ಲಿ 4 ಜನ ಅಣ್ಣ ತಮ್ಮಂದ್ರು ನಮ್ಮ ಪಾಲನ್ನ ಕೊಡಿ ಅಂತ. ನಾವೇನು ಬೇರೆಯವ್ರು ಕಿತ್ಕೊಳ್ತಾ ಇಲ್ಲ. ಆದರೆ ಎಲ್ಲರೂ ಏನು ಮಾಡ್ಕೊಂಡಿದ್ದಾರೆ, ಅಪಪ್ರಚಾರ ಮಾಡಿಕೊಂಡು ಇದನ್ನೇನೋ ದಿಕ್ತಪ್ಪಿಸುವಂಥ ಕೆಲಸನ ಮಾಡ್ತಾಯಿದ್ರೆ. ಇವತ್ತು ಮನೆ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಬರುವಂಥ ದಿನಗಳಲ್ಲಿ ನಮ್ಮ ಪ್ರಾಣ ಒತ್ತೆ ಇಟ್ಟು ನಮ್ಮ ಸಮುದಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ನಾವು ಯಾರು ಅನ್ನೋದು ಕೈ ಹಾಕಲ್ಲ ರೀ. ಸಮಯ ನಮ್ಮನ್ನು ಮಾತ್ರ ನಾವು ತಗೊಳ್ತೀವಿ. ಮತ್ತು ವಿಶೇಷವಾಗಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ, ಅವಿಭಜಿತ ಕೋಲಾರ ಜಿಲ್ಲೆ, DSS ದಲಿತ ಸಂಘಟನೆ ಹುಟ್ಟಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ತೆಗೆದ ಇತಿಹಾಸನ ನೋಡಿ, ಪ್ರೊಫೆಸರ್ B ಕೃಷ್ಣಪ್ಪ ಆದಿಯಿಂದ ಹಿಡಿದು ಕೋಲಾರ ಅನ್ನೋಂಥದ್ದು ಅಷ್ಟು ಇತಿಹಾಸ ಇರುವಂಥ ಒಂದು ಜಿಲ್ಲೆ. ಅಲ್ಲಿ ಅವಿಭಜಿತ ಜಿಲ್ಲೆ ಚಿಕ್ಕಬಳ್ಳಾಪುರದಿಂದ ಪ್ರಾರಂಭ ಆಗಿದೆ. ಇಡೀ ಕರ್ನಾಟಕದಾದ್ಯಂತ ಇವತ್ತು ಎಲ್ಲ ಮಾದಿಗ ಬಂಧುಗಳು ಮತ್ತು ಮಾದಿಗ ಸಂಬಂಧಿತ ಎಲ್ಲ ಜಾತಿಗಳು ಇವತ್ತು ಫ್ರೀಡಮ್ ಪಾರ್ಕಲ್ಲಿ, ಬಹುಶಃ ನನಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇರ್ತದ್ದು 50,000ದಿಂದ 60,000 ಜನ ಮಾದಿಗರು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಸೇರ್ತಾ ಇದ್ದಾರೆ. ಚಿಂತಾಮಣಿಯಿಂದಲೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೇ 8ರಿಂದ 10,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಎಲ್ಲ ನಮ್ಮ ಹಿರಿಯರು ಮಾಡಿಕೊಂಡು, ಮತ್ತು ವಿಶೇಷವಾಗಿ ನಮ್ಮ ಶಿವಾನಂದ ಅವರು ಎಬ್ರಿ ಅವರು, ಇದು 3ನೇ ಟೈಮು ಶಿವಾನಂದ ಎಬ್ರಿ ಅವರು ಒಬ್ಬ ಪದವೀಧರ ವಿದ್ಯಾವಂತ ಹುಡುಗ
ತನ್ನ ಜೇಬಲ್ಲಿ ದುಡ್ಡಿಲ್ಲ ಅಂದ್ರೂ ಏನೋ ಸರ್ಕಸ್ ಮಾಡಿ ಇದು 3ನೇ ಟೈಮ್ ಎಲ್ಲ ಮಾದಿಗರಿಗೆ ಫ್ರೀಡಮ್ ಪಾರ್ಕಲ್ಲಿ ಊಟ ಹಾಕ್ತಾ ಇರೋಂಥದ್ದು. ನಿಜವಾಗ್ಲೂ ನಾವು ಶಿವಾನಂದ ಅಂತ ಯುವಕರನ್ನ ಈ ಚಿಂತಾಮಣಿಯಲ್ಲಿ ಬೆಳೆಸಿದ್ರೆ ಬರುವಂಥ ದಿನಗಳಲ್ಲಿ ನಮ್ಮ ಪರವಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತಾ, ಎಲ್ಲ ಮಾದಿಗರು ಕರ್ನಾಟಕದಿಂದ ಮೂಲೆಯಲ್ಲಿ ಮನೆಯಿಂದ ಇವತ್ತು ಬರ್ತಾ ಇದ್ದಾರೆ. ಏನಿವತ್ತು ಭಾಸ್ಕರ್ ಪ್ರಸಾದ್ ಅವರು ಮತ್ತು ಎಲ್ಲ PSS ಅವರು SSD ಎಲ್ಲ ನಾಯಕತ್ವದಲ್ಲಿ ಇವತ್ತು ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಹೋರಾಟ ನಡೀತದೆ. ಈ ಹೋರಾಟ ಹಿಂಗೆ ಮುಂದುವರೆದು ಇವತ್ತು ಸಾಂಕೇತಿಕವಾಗಿ ಸರಿದೆ. ಆದರೆ ಮೊನ್ನೆ ಪ್ರೆಸ್ ಮೀಡಿಯಾದಲ್ಲಿ ನೋಡಿದೆ 27ನೇ ತಾರೀಕು ಚರ್ಚೆ ಮಾಡ್ತೀವಂತ. ಸ್ವಾಮಿ ಇನ್ನೆಷ್ಟು ಚರ್ಚೆಗಳಿವೆ, ಇನ್ನು ಎಷ್ಟು ಚರ್ಚೆಗಳು ಬೇಕು ಮಾನ್ಯ ಸಿದ್ದರಾಮಯ್ಯ ಅವರೇ? ನಾವೇನಾದರೂ ನಮ್ಮ ಬೇರೆಯವ್ರ ಹಕ್ಕನ್ನ ಕಸಿಸ್ಕೊಳಕ್ಕೆ ಕೇಳ್ತಾ ಇದ್ದೀವ? ನಮ್ಮ ಹಕ್ಕನ್ನ ನಾವು ಕೇಳ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಪ್ರೆಸ್ ಮೀಟ್ ಮಾಡೋದು. ನಮ್ಮದೇ ಸಮುದಾಯ ಸಚಿವರ ಜೊತೆ ಪ್ರೆಸ್ ಮೀಟ್ ಕೊಡಿಸ್ತಾರೆ. ನಮ್ಮ H. ಮುನಿಯಪ್ಪ ಸಾಹೇಬರು, H. ಆಂಜನೇಯ ಇನ್ನೊಂದು ಕಡೆಯಿಂದನೇ ಪ್ರೆಸ್ ಮೀಟ್ ಮಾಡಿಸ್ತಾರೆ. ಎಂಥ ದುರಂತ ನೋಡಿ. ಬಟ್ ಏನಿವೆ, ಇವತ್ತು ಸಾಂಕೇತಿಕವಾಗಿ ಸೇರ್ತಾ ಇದ್ದೀವಿ. ಇವತ್ತು ನೈಟಿಂದ ಅಲ್ಲೇ ಟೆಂಟ್ ಹಾಕ್ತೀವಿ. ಇವತ್ತೇನು 27ನೇ ತಾರೀಕು ಅಂತ ಹೇಳಿದ್ರಲ್ಲ, 27 ಆಗಲಿ 28ನೇ ತಾರೀಕು ಆಗಲಿ ನಾವು ಅಲ್ಲೇ ಇರ್ತೀವಿ. ಅದು ಎಷ್ಟೊಂದು ದಿನಗಳನ್ನ ಆಗಲಿ 30 ವರ್ಷಗಳಿಂದ ಹೋರಾಟ ಮಾಡ್ಕೊಬಂದು ಇನ್ನೇನು 27ನೇ ತಾರೀಕುವರೆಗೂ ಆಯಿತು. ಇದು ಒಂದು ಚಾನ್ಸ್ ಕೊಡ್ತೀವಿ. ಬಟ್ ನಾವು ಆದರೆ ಅಲ್ಲಿಂದ ಕರ್ನೋದಿಲ್ಲ. ನೀವು ಲಾಠಿ ಚಾರ್ಜ್ ಮಾಡಿಸ್ತೀರಾ, ಜೈಲ್ಗೆ ಹಾಕಿಸ್ತೀರಾ, FIRಗಳು ಹಾಕ್ಸ್ತೀರಾ, ಕೇಸುಗಳು ಹಾಕ್ಸ್ತೀರಾ, ಅದು ನಿಮ್ಮ ವೈಯಕ್ತಿಕ ವಿಚಾರ, ಬಿಟ್ಬಿಡೋದು. ನೀವೇನಾದರೂ ಮಾಡ್ಕೊಳ್ಳಿ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಆದರೆ ನಾವು ಮಾತ್ರ ಇವತ್ತು ರಾತ್ರಿಯಿಂದ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ಇದಕ್ಕೆ ಎಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಎಲ್ಲ ಮಾದಿಗ ತಂಡವರಾಗಿರ್ಬೋದು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು, SSD ಆಗಿರ್ಬೋದು, ಎಲ್ಲ ಪದವೀಧರರು, ವಿದ್ಯಾವಂತರು ಎಲ್ಲ ಸಂಘಟನೆಗಳ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ